ನಮಸ್ತೆ, ಸ್ವಾಗತ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನೆಲ್ಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷ್ ಏನು ನೀವು ಒಂದು ಕ್ವಶನ್ ಪ್ಯಾಟರ್ನ್ ಬದಲಾವಣೆ ಆಗಿದೆಯೋ ಅದರ ಒಂದು ಅನುಸಾರವಾಗಿ ಈ ಒಂದು ಕ್ವಶನ್ ಅನ್ನ ಮಾಡೆಲ್ ಕ್ವಶನ್ ಅನ್ನ ನಾವು ಇಲ್ಲಿ ಬಿಡಿಸ್ತಾ ಹೋಗ್ತಾ ಇದೀವಿ. ಸೊ ಇಲ್ಲಿ ಮೇನ್ ಕ್ವಶನ್ 1 ಅಲ್ಲಿ 12ನೇ ಒಂದು ಕ್ವಶನ್ 12 ಕ್ವಶನ್ ಇದೆಯಲ್ಲ, ಅದು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಲಿಂಕರ್ ಗಿವನ್ ಇನ್ ದ ಬ್ರಾಕೆಟ್ಸ್. ಫಿಲ್ ಅಂದ್ರೆ ಭರ್ತಿ ಮಾಡಿ, ಇನ್ ದ ಬ್ಲಾಂಕ್ಸ್ ಅಂತಂದ್ರೆ ಖಾಲಿ ಇರುವಂತಕ್ಕಂಥ ಜಾಗವನ್ನ ಭರ್ತಿ ಮಾಡಿ, ವಿತ್ ದ ರೈಟ್ ಸರಿಯಾದ, ರೈಟ್ ಅಂದ್ರೇನು ಸರಿಯಾದ, ಲಿಂಕರ್, ಲಿಂಕರ್ ಅಂದ್ರೆ ಕಂಜಂಕ್ಷನ್ ಅಂತ, ಲಿಂಕರ್ ಅಂದ್ರೇನು ಕಂಜಂಕ್ಷನ್, ಸರಿಯಾದ ಒಂದು ಕಂಜಂಕ್ಷನ್ ಒಂದಿಗೆ ಗಿವನ್ ಇನ್ ದ ಬ್ರಾಕೆಟ್ಸ್, ಅವುಗಳನ್ನ ಆ ಕಂಜಂಕ್ಷನ್ ಏನು ಲಿಂಕರ್ ಇರುವಲ್ಲ ಅವುಗಳನ್ನ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದೆ, ಆ ಬ್ರಾಕೆಟ್ ಗಳನ್ನ ಬ್ರಾಕೆಟ್ ನಲ್ಲಿ ಇರುವಂತಹ ಸರಿಯಾದ ಲಿಂಕರ್ ಅನ್ನ ಆರಿಸಿ ಬರೆಯಿರಿ ಅಂತ. ಸೊ ಇಲ್ಲಿ ನೀವು ದ್ವಿತೀಯ PUC ವಿದ್ಯಾರ್ಥಿಗಳಾಗಿದ್ರೆ ನೀವು ಎಷ್ಟು ಚೆನ್ನಾಗಿ ಟೆಕ್ಸ್ಟ್ ಬುಕ್ ಅನ್ನು ಓದ್ತಿರೋ ಅಷ್ಟು ಚೆನ್ನಾಗಿ ಇಲ್ಲಿ 3 ಅಂಕಗಳನ್ನ ಪಡೆದುಕೊಳ್ಳಬಹುದು. ಈ ಒಂದು ಪ್ಯಾರಾ ತುಂಬುವುದಕ್ಕಿಂತ ಪೂರ್ವದಲ್ಲಿ ಈ ಲಿಂಕರ್ ಗಳ ಮೀನಿಂಗ್ ನಮಗೆ ಗೊತ್ತಿರಬೇಕು, ಆನಂತರ ಈ ಪ್ಯಾರಾ ನಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ಈ ಲಿಂಕರ್ ಮೀನಿಂಗ್ ಏನ, ಲೇಟರ್ ಆನ್ ಅಂದ್ರೆ ನಂತರ, ಆಮೇಲೆ ಅಂತ ಅರ್ಥ ಕೊಡುತ್ತೆ. ವಿಚ್ ಅಂತಂದ್ರೆ ಇಲ್ಲಿ ಕಂಜಂಕ್ಷನ್ ಆಗಿರೋ ಅರ್ಥ ತೆಗೆದುಕೊಳ್ಳೋದಾದ್ರೆ ಅದೇ, ಅವೇ ಅಂತ ಅರ್ಥ ಕೊಡ್ತಾ ಹೋಗ್ತದೆ. ವಿಚ್ ಅಂದ್ರೆ ಯಾವುದು ಅಂತ ಅಲ್ಲ, ಇಲ್ಲಿ ಅದೇ, ಅವೇ, ಅವುಗಳು ಅಂತ ಅರ್ಥ ಬರ್ತಾ ಹೋಗುತ್ತೆ. ಇನ್ನು ಆರ್ಡರ್ ಟು ಅಂತಂದ್ರೆ ಅದರ ಸಲುವಾಗಿ, ಅದರ ಪ್ರಕಾರವಾಗಿ ಅಂತ ಅರ್ಥ ಕೊಡ್ತಾ ಹೋಗುತ್ತೆ. ಇವುಗಳಿಗೆ ಇಷ್ಟು ಮೀನಿಂಗ್ ಗೊತ್ತಿದ್ರೆ ಸಾಲದು, ಈ ಒಂದು ಪ್ಯಾರಾ ಓದಿ ಅರ್ಥ ಆಗ್ಬೇಕು ಅಂತ. ಇಲ್ಲಿ ಟ್ಯಾಗೋರ್ ಸ್ಟಾರ್ಟೆಡ್ ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್. ಟ್ಯಾಗೋರ್ ಅವರು ವೆಸ್ಟ್ ಬೆಂಗಾಲ್ ನಲ್ಲಿ ಒಂದು ಶಾಂತಿನಿಕೇತನ ಅನ್ನತಕ್ಕಂಥ ಶಾಲೆಯನ್ನ ಆರಂಭ ಮಾಡಿದ್ರು. ಡ್ಯಾಶ್ ಕ್ರಿಯೇಟ್ ಆನ್ ಇಂಡಿಯನ್ ಕಲ್ಚರಲ್ ರಿಲೇಷನ್ಸ್, ಕ್ರಿಯೇಟ್ ಆನ್ ಇಂಡಿಯನ್ ಕಲ್ಚರ್, ಸೃಷ್ಟಿ ಮಾಡ್ತಾರ ಏನು, ಇಂಡಿಯನ್ ಕಲ್ಚರ್, ಭಾರತದ ಒಂದು ಸಂಸ್ಕೃತಿಯನ್ನ, ಹೌದಾ, ನವೋದಯ ರೆನೆಸನ್ಸ್ ಅಂದ್ರೇನು, ನವೋದಯದ ಒಂದು ಸಂಸ್ಕೃತಿಯನ್ನ ಸೃಷ್ಟಿ ಮಾಡ್ತಾರ ಅಂತ. ಡ್ಯಾಶ್ ದಿಸ್ ಬಿಕೇಮ್ ಎ ಯೂನಿವರ್ಸಿಟಿ, ಇದು ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯವಾಗಿ ಮಾರ್ಪಾಡಾಯಿತು ಅನ್ನುವಂತಕ್ಕಂಥದ್ದು. ಡ್ಯಾಶ್ ರಿಸೀವ್ಡ್ ಅಕ್ಲೇಮ್ ಆಸ್ ದ ಮೋಸ್ಟ್ ಫೇಮಸ್ ಸೆಂಟರ್ ಆಫ್ ಲರ್ನಿಂಗ್. ಅನಂತರ ರಿಸೀವ್ಡ್ ಅಕ್ಲೇಮ್, ಅಕ್ಲೇಮ್ ಅಂದ್ರೆ ಮೆಚ್ಚುಗೆಯನ್ನ ಅಲ್ಲಿ ಪಡೆಯುವಂತಕ್ಕಂಥದ್ದು. ಆಸ್ ದ ಮೋಸ್ಟ್ ಫೇಮಸ್, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸೆಂಟರ್ ಆಫ್ ಲರ್ನಿಂಗ್, ಕಲಿಕಾ ಕೇಂದ್ರವಾಗಿ ಪ್ರಸಿದ್ಧಿಯನ್ನ ಪಡೆದು ಮೆಚ್ಚುಗೆಯನ್ನು ಪಡಿತೀವಿ ಅನ್ನುವಂತಕ್ಕಂಥದ್ದು. ಇಷ್ಟು ನಮಗೆ ಪ್ಯಾರಾ ಅರ್ಥ ಆದಾಗ ಮತ್ತೊಮ್ಮೆ ಇದನ್ನ ಓದ್ತಾ ಇಲ್ಲಿರ್ತಕ್ಕಂಥ ಲಿಂಕರ್ ಯಾವ ಒಂದು ಬ್ಲಾಂಕಿಗೆ ಸರಿ ಹೊಂದುತ್ತಾ ಅನ್ನುವಂತಕ್ಕಂಥದ್ದನ್ನ ನೋಡ್ತಾ ಹೋಗ್ಬೇಕು. ಸೊ ಇದರಿಂದ ಏನು, ನೀವು ಟೆಕ್ಸ್ಟ್ ಬುಕ್ ಅನ್ನ ಓದಲೇಬೇಕು. ಟೆಕ್ಸ್ಟ್ ಬುಕ್ ಅನ್ನ ಎಷ್ಟು ಚೆನ್ನಾಗಿ ಓದ್ತೀರೋ ಅಷ್ಟು ನಾವಿಲ್ಲಿ ಅಂಕಗಳನ್ನ ಪಡಿಬಹುದು. ಟ್ಯಾಗೋರ್ ಸ್ಟಾರ್ಟೆಡ್ ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್. ಡ್ಯಾಶ್ ಹಾಗಾದ್ರೆ ಈ 3ರಲ್ಲಿ ಯಾವುದು ಸರಿಯಾದ ಒಂದು ಉತ್ತರ ಅಂತ ನಾವು ಹುಡುಕೋದಾದ್ರೆ, ದ ಟ್ಯಾಗೋರ್ ಸ್ಟಾರ್ಟೆಡ್ ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್. ಇಲ್ಲಿ ಡ್ಯಾಶ್ ನೋಡೋದಾದ್ರೆ ಇಲ್ಲಿ ವಿಚ್ ಅನ್ನುವಂತಕ್ಕಂಥ ಒಂದು ಲಿಂಕರು ಸರಿಯಾದ ಉತ್ತರ. ಯಾಕೆಂದ್ರೆ ದ ಟ್ಯಾಗೋರ್ ಸ್ಟಾರ್ಟೆಡ್ ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್ ವಿಚ್ ಕ್ರಿಯೇಟ್, ನೋಡಿ ವಿಚ್ ಅದು ಕ್ರಿಯೇಟ್ ಸೃಷ್ಟಿ ಮಾಡಿತು. ಏನ್ ಸೃಷ್ಟಿ ಮಾಡಿತು, ಇಂಡಿಯನ್ ಕಲ್ಚರಲ್ ರಿಲೇಷನ್ಸ್, ಭಾರತೀಯ ಒಂದು ಸಂಸ್ಕೃತಿಯ ನವೋದಯವನ್ನ ಸೃಷ್ಟಿ ಮಾಡಿತು. ಯಾವುದು, ಆ ಟ್ಯಾಗೋರ್ ಅವರ ಒಂದು ಶಾಂತಿನಿಕೇತನ ಒಂದು ಶಾಲೆ. ನೆಕ್ಸ್ಟ್ ಲೇಟರ್ ಆನ್, ಎರಡನೇದು ಲೇಟರ್ ಆನ್, ಆ ನಂತರ ಆಮೇಲೆ ಆ ಒಂದು ಶಾಲೆ ದಿಸ್ ಬಿಕೇಮ್ ಎ ಯೂನಿವರ್ಸಿಟಿ, ಒಂದು ಶಾಲೆ ಇದ್ದೇನಾಯ್ತು ಯೂನಿವರ್ಸಿಟಿ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಿತು. ಆ ನಂತರ
ಡ್ಯಾಶ್ in order to in order to in order to ಅದರ ಪ್ರಕಾರವಾಗಿ in order to received acclaim as the most famous center of learning ಅದರ ಒಂದು ಪ್ರಕಾರವಾಗಿ ಅದೇನಾಯ್ತು ಒಂದು ಕಲಿಕಾ ಕೇಂದ್ರವಾಗಿ ಪ್ರಸಿದ್ಧತೆಯನ್ನ ಪಡಿತು ಮೆಚ್ಚುಗೆಯನ್ನ ಪಡಿತು ಅನ್ನುವಂತಕ್ಕಂಥದ್ದು ಇಷ್ಟು ನಮಗೆ ಅರ್ಥ ಆದ್ರೆ ಈ ಲಿಂಕರ್ ಅರ್ಥ ಮೀನಿಂಗ್ ಗೊತ್ತಿರಬೇಕು ಈ ಪ್ಯಾರ ಆ ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ನಮಗ ಅವಾಗ ಇದನ್ನು ತುಂಬೋದಕ್ಕೆ ಸಾಧ್ಯ ಇದಕ್ಕೆ ಪಠ್ಯ ಪುಸ್ತಕ ಬಹಳ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ ಅಲ್ಲೇ ನೀವು ರೆಫರ್ ಮಾಡಿ ಆನಂತರ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಅನ್ನ ನೋಡೋದಾದ್ರೆ ಆ ಲಿಂಕರ್ ಆಸ್ ಅನ್ನುವಂತಕ್ಕಂಥದ್ದಿದೆ ಬಟ್ ಅನ್ನುವಂತಕ್ಕಂಥದ್ದಿದೆ ಆಸ್ ದೌ ಅನ್ನುವಂತಕ್ಕಂಥದ್ದಿದೆ ಈ ಲಿಂಕರ್ ಅರ್ಥ ಆಗ್ಬೇಕು ನಮಗ ಆಸ್ ಅಂದ್ರೆ ಅಂತೆ ಹಾಗೆ ಅಂತ ಅರ್ಥ ಕೊಡುತ್ತೆ ಬಟ್ ಅಂದ್ರೆ ಗೊತ್ತು ಆದರೆ ಅಂತ ಆಸ್ ದೌ ಅಂದ್ರೆ ಆದರೂ ಸಹ ಅಂತ ಅಥವಾ ಆದಾಗ್ಯೂ ಅಂತ ಆದಾಗ್ಯೂ ಇಷ್ಟ ಅರ್ಥ ಗೊತ್ತಾಯ್ತು ಈಗ ಬೇರೆ ಅರ್ಥ ಗೊತ್ತಾಗಬೇಕು ನಮ್ಗೆ ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ದ ಗಾರ್ಡನರ್ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಡ್ಯಾಶ್ ನೋಡಿ ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ಆ ಕತೆ ಮುಂದುವರೆದಿತ್ತು ದ ಗಾರ್ಡನರ್ ಆ ಏನು ಆ ತೋಟಗಾರ ಇದ್ನಲ್ಲ ಅಲ್ಲಿ ಆ ಗಾರ್ಡನರ್ ಸ್ಟಾರ್ಟೆಡ್ ಫಂಬ್ಲಿಂಗ್ ವರ್ಡ್ಸ್ ಅದ ಆರಂಭ ಆ ಕಥೆಯನ್ನ ಆರಂಭ ಮಾಡಬೇಕಾದ್ರೆ ಫಂಬ್ಲಿಂಗ್ ತಡವರಿಸಿದ ಕೆಲವು ಮಾತುಗಳನ್ನ ವರ್ಡ್ಸ್ ಕೆಲವು ಪದಗಳನ್ನ ತಡವರಿಸ್ತಾ ಇದ್ದ ಡ್ಯಾಶ್ ಹಿ ಮೇಡ್ ಮಿಸ್ಟೇಕ್ ಅವನು ಅಲ್ಲಿ ಮಿಸ್ಟೇಕ್ ಮಾಡಿದ್ದ ಅಂದ್ರೆ ತಪ್ಪು ಮಾಡಿದ್ದ ದ ಓನರ್ಸ್ ವೈಫ್ ಆ ಓನರ್ ಹೆಂಡತಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸ್ಟೋರಿ ಆ ಕಥೆಯನ್ನು ಕೇಳುವಲ್ಲಿ ಆ ಓನರ್ ಹೆಂಡತಿಗೆ ಆಸಕ್ತಿ ಇರಲಿಲ್ಲ ಸಿ ಲೈಕ್ ಫೆಲ್ಟ್ ಗೋಯಿಂಗ್ ಅವೇ ಅವಳು ನಂಗೆ ಮುಂದುವರಿಸಿ ಅವನು ಹೇಳ್ತಾ ಇದ್ದ ಈ ಅಮ್ಮ ಹಾಗೆ ಕೂತ್ಕೊಂಡಿದ್ದು ಡ್ಯಾಶ್ ಸ್ಟೇ ಬ್ಯಾಕ್ ಅವಳು ಯಾವುದೇ ರೀತಿಯಾಗಿ ಅವನು ಕಥೆ ಹೇಳುವಂತ ಸಂದರ್ಭದಾಗ ಹೋಗದೆ ಎತ್ತ ಹೋಗದೆ ಅವನು ಏನ್ ಮಾಡ್ತಾ ಇದ್ದ ಅಲ್ಲಿ ಹಾಗೆ ಕೂತ್ಕೊಂಡಿದ್ಲು ಡ್ಯಾಶ್ she did not want to hurt the old man she did not want ಅವಳಿಗೆ ಬೇಕಾಗಿರಲಿಲ್ಲ ಏನು ಟು hurt the old man ಆ ಮುದುಕನಿಗೆ ಆ ಒಂದು ನೋವು ಮಾಡುವಂತಕ್ಕಂತ ಯಾವ ಒಂದು ಬಯಕೆನೂ ಇದ್ದಿಲ್ಲ ಸೊ ಹಾಗಾಗಿ ಅಯ್ಯಮ್ಮ ಅಲ್ಲೇ ಕೂತ್ಕೊಂಡಿದ್ಲು ಈಗ ಇಲ್ಲಿರ್ತಕ್ಕಂಥ ಲಿಂಕ್ ಅನ್ನ ನಾವು ತುಂಬತಾ ಹೋಗೋಣ ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ದ ಗಾರ್ಡನರ್ ಸ್ಟಾರ್ಟೆಡ್ ಫಾರ್ಮ್ಲಿಂಗ್ ಫಾರ್ ವರ್ಡ್ಸ್ ಇಲ್ಲಿ ಆ ಕಥೆಯನ್ನ ಹೇಳ್ಬೇಕಾದ್ರೆ ಆ ತೋಟಗಾರ ಏನ್ ಮಾಡ್ತಿದ್ದ ಅದನ್ನು ಮುಂದುವರಿಸಿ ಹೇಳ್ತಾ ಇದ್ದ ಕತೆ ಹೇಳ್ತಾ ಹೋಗುವಂತ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ತಡವರಿಸಿದ ಬಟ್ ಆದ್ರೆ ಹಿ ಮೇಡ್ ಮಿಸ್ಟೇಕ್ ಹೇಳುವಂತ ಸಂದರ್ಭದಾಗ ಮಿಸ್ಟೇಕ್ ಮಾಡಿ ಅವನ್ ಏನ್ ಮಾಡ್ದ ಅಲ್ಲಿ ಫಂಬ್ಲಿಂಗ್ ತಡವರಿಸ್ತಾ ಇದ್ದ he made mistake the owner's wife a owner ಹೆಂಡತಿ was not interested in the story ಆ ಒಂದು ಸ್ಟೋರಿ ಕಥೆಯನ್ನು ಕೇಳೋದಕ್ಕೆ ಅಮ್ಮನಿಗೆ ಇಷ್ಟ ಇದ್ದಿಲ್ಲ ಸಿ ಲೈಕ್ ಫೆಲ್ಟ್ ಗೋಯಿಂಗ್ ಅವೇ ಅವನು ಹೇಳ್ತಾನಲ್ಲ ಅಂತ ಹಾಗೆ ಸುಮ್ಮನೆ ಹೂ ಅಂತ ಇದ್ದು ನಂತರ ಈ ಮೂರೊಳಗೆ ಯಾವುದು ಅಂತಂದ್ರೆ ಯಾಕೆ ಅಂತಂದ್ರೆ ಸ್ಟೇಡ್ ಬ್ಯಾಕ್ ಅವಳು ಹಿಂದೆ ಹೋಗದ ಹಾಗೆ ಎದ್ದು ಹೋಗದ ಹಾಗೆ ಅಲ್ಲೇ ಕೂತ್ಕೊಳ್ತಾರ ಯಾಸ್ ದೌ ಮೂರನೇದು ಯಾಸ್ ದೌ ಯಾಕೆ ಮೂರನೇದು ಯಾಸ್ ದೌ ಅಂದ್ರೆ ಯಾಸ್ ದೌ ಶಿ ಡಿಡ್ ನಾಟ್ ವಾಂಟ್ ಟು ಹರ್ಟ್ ದ ಓಲ್ಡ್ ಮ್ಯಾನ್ ಆದ್ರೂ ಸಹ ಅವನು ಓಲ್ಡ್ ಮ್ಯಾನ್ಗೆ ಏನಾಗಬಾರ್ದು ನೋವು ಆಗಬಾರ್ದು ಅನ್ಕೊಂಡು ಸಹ ಆದಾಗ್ಯೂ ಸಹ ಅವಳು ಅಲ್ಲೇ ಕೂತ್ಕೊಂಡಿದ್ಲು ಅನ್ನುವಂತ ನಿಟ್ಟಿನಲ್ಲಿ ಸೊ ನಮಗೆ ಮೊದಲು ಈ ಲಿಂಕರ್ಗಳ ಮೀನಿಂಗ್ ಗೊತ್ತಾಗಬೇಕು ಆನಂತರ ಈ ಪ್ಯಾರ ಗೊತ್ತಾಗಬೇಕು ಈ ಪ್ಯಾರ ಗೊತ್ತಾಯ್ತು ಅರ್ಥ ಆಯ್ತು ಅಂದಾಗ ಇಲ್ಲಿ ನಾವು ಈ ಲಿಂಕರ್ ಅನ್ನ ತುಂಬೋದಕ್ಕೆ ಸಾಧ್ಯ ಈ ರೀತಿಯಾಗಿ ನಾವು ಟೆಕ್ಸ್ಟ್ ಬುಕ್ ಅನ್ನ ಓದಿ ಅರ್ಥ ಮಾಡಿಕೊಂಡು ಲಿಂಕರ್ ಮೀನಿಂಗ್ ಗೊತ್ತಿತ್ತಂದ್ರೆ ನಾವು ಈಸಿಯಾಗಿ 3 ಅಂಕಗಳನ್ನ ಪಡೆಯಬಹುದು
ನಿಮಗೆ ಲಿಂಕರ್ ಬೇಕಾಗಿತ್ತಂದ್ರೆ ನಮ್ಮದೇ ಆಗಿರ್ತಕ್ಕಂತ ಸ್ವಸ್ತಿಕ್ ಎಕ್ಸಲೆಂಟ್ ಚಾನಲ್ ಅಲ್ಲಿ ಲಿಂಕರ್ ಕೆಲವೊಂದಿಷ್ಟು ಶಬ್ದಗಳನ್ನ ಸುಮಾರು ಒಂದು 30 ರಿಂದ 40 ಶಬ್ದಗಳನ್ನ ನಾವು ಲಿಂಕರ್ ಮೀನಿಂಗ್ ಅನ್ನು ಕೊಟ್ಟಿದ್ದೀವಿ. ಅವುಗಳನ್ನ ನೋಡ್ರಿ, ನಿಮಗೆ ಈ ಲಿಂಕರ್ ತುಂಬೋದಕ್ಕೆ ಸಹಾಯ ಆಗಬಹುದು. ಥ್ಯಾಂಕ್ ಯು, ಧನ್ಯವಾದ.